ಸೊ ಫೈನಲಿ ಬಾಯ್ಸ್, ನಮ್ಮ ದುಕ್ಯಾಟಿ V4ಗೆ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಓಡಿಸೋ ಟೈಮ್ ಬಂದಿದೆ. ಸೊ ತುಂಬ ದಿವಸದಿಂದ ಒಂದು ಡ್ರೀಮ್ ಇತ್ತು ನನಗೆ, ಸೊ ಓಡಿಸೋಣ ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಅಂತ. ನಿಮಗೆ ಡೆಲ್ಲಿಲಿದೆ, ನೋಯ್ಡಾ ಹತ್ರ. ಸೊ ಅದೇ ನಮ್ಮ ಇಂಟರ್ನ್ಯಾಷನಲ್ ಸರ್ಕ್ಯೂಟು ನಮ್ಮ ಇಂಡಿಯಾದಲ್ಲಿ. ಸೊ ಅಲ್ಲಿ ಓಡಿಸ್ಬೇಕಂದ್ರೆ ನಮಗೆ ಎಷ್ಟು ಕಾಸ್ಟ್ ಆಗ್ಬೋದು, ಲೈಕ್ ಏನೆಲ್ಲ ಚಾರ್ಜಸ್ ಇರುತ್ತೆ ಅಂತ ನಾನು ಈ ವಿಡಿಯೋಲಿ ನಿಮಗೆ ಬ್ರೇಕ್ ಇನ್ ಕೊಡ್ತೀನಿ. ಕಮ್ಮಿಂಗ್ ಟು ಟ್ರ್ಯಾಕ್ ಫೀಸ್ ಅಂದರೆ ನಿಮಗೆ ಆಲ್ಮೋಸ್ಟು 1,00,000 ಬಂದ್ಬಿಡುತ್ತೆ ಓಪನ್ ಸೆಷನ್ ಮಾಡಿದ್ರೆ. ಯಾಕೆಂದರೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಇರುತ್ತೆ. ನಮ್ಮ ಬೈಕ್ ಟ್ರಾನ್ಸ್ಪೋರ್ಟೇ ನನಗೆ 28,000 ಕೋಟ್ ಮಾಡಿದ್ದಾರೆ, ಪ್ಲಸ್ ಓಪನ್ ಸೆಷನ್ ಒಂದು 50,000 ಪ್ಲಸ್ GST ಬರುತ್ತೆ. ನನಗೆ ಬಂದಿರೋ ಕೋಟ್ ಪ್ರಕಾರ 1,00,000 ಇದೆ. ಇವಾಗ 94,000 ಎಷ್ಟೋ ಇದೆ, ಒಂದು ರೌಂಡ್ ಆಫ್ 1,00,000 ಅಂದ್ಕೊಳ್ಳಿ ಪೆಟ್ರೋಲೆಲ್ಲ ಸೇರಿ. ನಿಮಗೆ 1,00,000 ಬರೀ ಓನ್ಲಿ ಫಾರ್ ದ ಬೈಕ್ ಟ್ರ್ಯಾಕ್ ಫೀಸು ಮತ್ತು ಟ್ರಾನ್ಸ್ಪೋರ್ಟಿಗೆ ಅಷ್ಟು 1,00,000 ಆಗಿದೆ. ಇವಾಗ ನಮ್ಮ ಟ್ರಾವೆಲ್ ಮಾಡಬೇಕಲ್ಲ, ನಾವು ಫ್ಲೈಟಲ್ಲಿ ಹೋಗ್ಬೇಕು ಅಲ್ಲಿಗೆ. ಫ್ಲೈಟಲ್ಲಿ ಹೋಗೋದಕ್ಕೆ 20,000 ಅಂತೂ ಬೇಕೇ ಬೇಕು. 1,20,000 ಆಗಿದೆ. ತಿರ್ಗಾ ಅಲ್ಲಿ ಹೋಟೆಲ್ ಸ್ಟೇ ಮಾಡಬೇಕು. ಆ 3 ಡೇಸು ನಿಮಗೆ ಆಲ್ಮೋಸ್ಟ್ ಒಂದು 15,000 ಆಗ್ಬೋದು. ಒಳ್ಳೆ 3 ಸ್ಟಾರ್ ಹೋಟೆಲ್ ಮೇಲೆ ಬೇಕು ಅಂದರೆ ಈಸಿ 15K ಪ್ಲಸ್ ಆಗಿಬಿಡುತ್ತೆ. ಟೋಟಲ್ ನಿಮಗೆ 1,20,000 ಫ್ಲೈಟ್ ಇನ್ಕ್ಲೂಡಿಂಗ್ ಫ್ಲೈಟು ಟ್ರ್ಯಾಕ್ ಫೀಸ್ ಆಯಿತು. ಹೋಟೆಲ್ ಒಂದು 15,000, 1,35,000 ಆಗಿದೆ. ಸೊ ಈ ಸೆಂಟ್ರಲ್ಲಿ ನಿಮಗೆ ಟೈಯರ್ಸ್ ಬರುತ್ತೆ. ಮೇಯ್ನು ಟೈಯರ್ಸ್ ಇವಾಗ ಅಲ್ಲಿ ಹೈಪರಾಗಿ ಹೊಡಿದ್ರೆ ಟೈಯರ್ಸ್ ಹೋಗ್ಬಿಡುತ್ತೆ. ಸೊ ಅದೊಂದು 60,000 ಆಗಿಬಿಡುತ್ತೆ. ಸ್ಲಿಕ್ ಟೈರ್ಸ್ ಹಾಕೊಂಡ್ರೆ 60,000 to 70,000 ಆಗಿಬಿಡುತ್ತೆ. ಮೋರ್ ದೆನ್ 2,00,000 ಆಗಿಬಿಡುತ್ತೆ ಅಂದ್ಕೊಳ್ಳಿ. ಆ್ಯಕ್ಚುಲಿ ನಮ್ಮ ಸೌತ್ ಇಂಡಿಯಾದವ್ರು ಏನಂದರೆ, ಇವಾಗ ನಾವು ತುಂಬ ದೂರ ಇದ್ದೀವಿ ನೋಯ್ಡಾಯಿಂದ, ನಮಗೆ ಟ್ರಾವೆಲ್ ಎಕ್ಸ್ಪೆನ್ಸೇ ಜಾಸ್ತಿ ಆಗಿಬಿಡುತ್ತೆ. ನೀವು 30,000 ಬೈಕ್ ಟ್ರಾವೆಲ್ ಆಗಲಿ ಮತ್ತು ಫ್ಲೈಟ್ ಚಾರ್ಜು, ಸೊ ನಮ್ಮ ಟ್ರಾವೆಲ್ ಎಕ್ಸ್ಪೆನ್ಸಸ್ಸೇ ಒಂದು 50,000 ಆಗಿಬಿಡುತ್ತೆ. ಸೊ ಇದೇ ರೀಸನ್ನು ಎಷ್ಟೊಂದು ಜನ ತಲೆ ಕೆಡ್ಸ್ಕೊಳ್ಳೋ, ಏನಕ್ಕೆ ಅಷ್ಟೆಲ್ಲ ಹೋಗಬೇಕು ಅಂತ. ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ, ಇವಾಗ ಮದುವೆ ಆಗ್ಬಿಟ್ಟೆಲ್ಲ ಹನಿಮೂನ್ಗೆ ಹೋಗ್ತಾರೆ ಮಾಲ್ಡೀವ್ಸ್ಗೆ. ನಾನು ನೋಡಿದ್ರೆ ಟ್ರ್ಯಾಕ್ ಹೋಗ್ತಾಯಿದ್ದೀನಿ ಇವಾಗ 2.5 lakhs ಖರ್ಚು ಮಾಡಿಕೊಂಡು. ಸೊ ಏನು ಮಾಡೋಕ್ಕಾಗಲ್ಲ. ಇದೊಂಥರ ಪೀಕ್ ಮೇಲ್ ಕಂಟೆಂಟ್ ಇದ್ದಂಗೆ ಇದೆಲ್ಲ. ಸೂಪರ್ ಟ್ರ್ಯಾಕಲ್ಲಿ ಓಡಿಸೋದು, ಹೈಪರ ಹೊಡಿಯೋದು, ಇದೆಲ್ಲ ಒಂಥರ ಇದಕ್ಕೆ ವ್ಯೂವರ್ಸು ಕಮ್ಮಿ ಇದ್ದಾರೆ, ಮಾಡೋರು ಕಮ್ಮಿ ಇದ್ದಾರೆ ಅಷ್ಟೇ. ಇದೊಂಥರ ಸಿಗ್ಮಾ ಮೇಲ್ ಕಂಟೆಂಟ್ ಇದ್ದಂಗೆ ಇದು. ಸೊ ಎಲ್ಲರೂ ಇಷ್ಟಪಡಲ್ಲ. ಇಷ್ಟೆಲ್ಲ ವೇಸ್ಟ್ ಮಾಡ್ಕೊಂಡು 2 ಡೇಸ್ ಎಲ್ಲ ಏನಕ್ಕೆ ವೇಸ್ಟ್ ಮಾಡ್ತೀರಾ? ಆ 2 lakhs ಎಲ್ಲ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಮಾಲ್ಡೀವ್ಸಲ್ಲಿ ಎಲ್ಲ ಅಂಡಮಾನಲ್ಲಿ ಲಕ್ಷದ್ವೀಪಲ್ಲಿ ಮಜಾ ಮಾಡ್ಬೋದು ಅಂದ್ಕೊಂಡಿರ್ತಾರೆ. ಬಟ್ ಆ ಫೀಲ್ ಇದೆಯಲ್ಲ ರೇಸ್ ಟ್ರ್ಯಾಕಲ್ಲಿ ಓಡಿಸೋದು, ಆ 300 ರೋಡಲ್ಲಿ ಹೊಡಿಯೋದಕ್ಕಿಂತ ಟ್ರ್ಯಾಕಲ್ಲಿ ಹೊಡಿಯೋದು ಇದೆಯಲ್ಲ ಎಕ್ಸ್ಪೀರಿಯೆನ್ಸು ನೆಕ್ಸ್ಟ್ ಲೆವೆಲ್ಲು. ಆ 300 ಹೊಡೆದ್ಬಿಟ್ಟು ಸ್ಲೋ ಡೌನ್ ಮಾಡ್ಕೊಂಡು ಕರ್ವೆತ್ಕೊತೀವಲ್ಲ ಕಾರ್ನರ್ಸು, ಅದು ಕೊಡೋ ಫುಲ್ಫಿಲ್ನೆಸ್ ಯಾವುದೂ ಕೊಡೋಲ್ಲ. ಸೊ ನಾನು ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ಪ್ರಾಪರ್ ಬೈಕ್ನ ಸೆಟಪ್ ಮಾಡಬೇಕಾಗಿತ್ತು. ಲಾಸ್ಟ್ ಟೈಮಲ್ಲಿ ನನ್ನ ಹತ್ರ S1K ಇತ್ತು, ಲೈಕ್ 10 ಎಲ್ಲ ಓಡಿಸಿದ್ವಲ್ಲ. ಸೊ V4 ಎತ್ಕೊಂಡು ಹೋಗ್ಬೇಕು ಟ್ರ್ಯಾಕಿಗೆ ಹೊಡಿಯೋದಕ್ಕೆ. ಏನಕ್ಕೆ ದಿಸ್ ಬೈಕ್ ಮೇಡ್ ಫಾರ್ ಟ್ರ್ಯಾಕ್. V4 ಕಂಪ್ಲೀಟ್ ಟ್ರ್ಯಾಕ್ ವೆಪನು. ಸೊ ಹೋಗಿ ಅದನ್ನು ಯೂಸ್ ಮಾಡಬೇಕಲ್ಲಿ ಫುಲ್ ಫ್ಲೆಡ್ಜಲ್ಲಿಂದ ಡಿಸೈಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಮಂತು ಸೆಪ್ಟೆಂಬರ್ 18, 19 ಇದೆ ನಮ್ಮದು ಡೇಟ್ಸು. ಸೊ ಫುಲ್ ಲಾಗ್ ಮಾಡೋಣ ಅಂತ, ಲೈಕ್ ಅಲ್ಲಿಂದ ಹೋಗೋ ಟ್ರಾವೆಲ್ದು, ಬೈಕಿಂಗ್ ಎಲ್ಲ ಫುಲ್ ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ. ಇವಾಗ ಬೆಂಗಳೂರು ಆಗಿರ್ಬೋದು, ಇಲ್ಲ ಸೌತ್ ಇಂಡಿಯಾ ಯಾರ, ಲೈಕ್ ಕೇರಳ, ತಮಿಳ್ನಾಡು, ಕರ್ನಾಟಕ. ಸೊ ನಮಗೆಲ್ಲ ತುಂಬ ದೂರ ಆಗಿಬಿಡುತ್ತೆ BIC. ಅದೇ ಮೇಯ್ನ್ ಪ್ರಾಬ್ಲಮ್ಮು. ಸೊ ನಾವು ನಾರ್ತಲ್ಲಿ ಇದ್ದರೆ ನಿಮ್ಗೆ ಅಲ್ಲಿ ತುಂಬ ಪ್ರೈಸ್ ಕಮ್ಮಿ ಆಗಿಬಿಡುತ್ತೆ. ಏನಕ್ಕೆ ಅಂದರೆ ಬೈಕು ನಿಮಗೆ ಟೋಯಿಂಗ್ ಚಾರ್ಜಸ್ಸು ಅಷ್ಟು ಆಗೋಲ್ಲ. ನಿಮಗೆ 5 lakhs ಹಾಕೊಂಬರ್ಬೋದು. ನಾರ್ಮಲ್ ಬೇಕಾದ್ರೆ ಚಿಕ್ಕ ಗಾಡಿಯಲ್ಲೇ ಟೋ ಮಾಡ್ಕೊಂಬರ್ಬೋದು. ಸೊ ಇವಾಗ ನೋಡಿ, ನಿಮಗೆ ಆಲ್ಮೋಸ್ಟ್ ಒಂದು ನಾರ್ತ್ ಸೈಡ್ ಅವ್ರಿಗೆ ನಮ್ಗಿಂತ ಒಂದು 50,000-60,000 ಕಮ್ಮಿ ಆಗಿಬಿಡುತ್ತೆ ಎಕ್ಸ್ಪೆನ್ಸ್ ಅವರಿಗೆ. ಏನೂ ಮಾಡೋಕ್ಕಾಗಲ್ಲ. ಪ್ಯಾಷನ್ ಇದ್ಮೇಲೆ ಓಡಿಸ್ಬೇಕು ಡಿಸೈಡ್ ಮಾಡಿದ್ಮೇಲೆ ಸ್ಪೆಂಡ್ ಮಾಡಲೇಬೇಕು. ಸೊ ಇಷ್ಟೆಲ್ಲ ಇದೆ ನೋಡಿ ಎಕ್ಸ್ಪೆನ್ಸಸ್ಸು. ಒಬ್ಬ ಬೆಂಗಳೂರಿಂದ ಹುಡುಗ ಗಾಡಿ ಎತ್ಕೊಂಡು ದುಕಾಟಿನ ಓಡಿಸೋದಕ್ಕೆ ಇಷ್ಟೆಲ್ಲ ಎಕ್ಸ್ಪೆನ್ಸ್ ಇದೆ ಅಂತ ಆಗುತ್ತೆ. 2.5 lakhs ಈಜೆ ಕ್ರಾಸ್ ಆಗಿಬಿಡುತ್ತೆ. ಬಟ್ ಏನಪ್ಪ ಅಂದರೆ ಇದೆಲ್ಲ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್, ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು. ಇದೆಲ್ಲ ತಿರ್ಗಾ ಮತ್ತೆ ಮಾಡೋಕ್ಕಾಗಲ್ಲ ಲೈಫಲ್ಲಿ ನಾವು. ಸೊ ಚಾನ್ಸ್ ಸಿಕ್ಕಿದಾಗ ಮಾಡಿಬಿಡ್ಬೇಕು ನಾವು. ಸೊ ನಾನು ಯಾವಾಗಲೂ ಅಷ್ಟೇ ಎಲ್ರಿಗೂ ಬಾಯ್ಸ್ಗೂ ಸಜೆಸ್ಟ್ ಮಾಡೋದು, ನಿಮಗೇನು ಅನಿಸುತ್ತೋ ಅದನ್ನು ಮಾಡಿ. ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ನನಗೆ ನಾವು ಸಾಯೋ ಟೈಮಲ್ಲಿ ಎಲ್ಲ ಎತ್ಕೊಂಡು ಹೋಗೋದಕ್ಕಾಗಲ್ಲ, ಓನ್ಲಿ ಮೆಮೊರೀಸ್ ಅಷ್ಟೇ. ಇವಾಗ ನಾನು ಆ್ಯಕ್ಚುಲಿ ಏನಕ್ಕೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ ಆ್ಯಕ್ಟಿವ್ ಆಗಿರೋದಂದರೆ, ಸೊ ಮೆಮೊರೀಸ್ನೆಲ್ಲ ಲೈಕ್ ಸ್ಟೋರ್ ಮಾಡೋಣ ಅಂತ, ಲೈಕ್ ವೀಡಿಯೋ ಮಾಡಿ ನಾವು ನೋಡ್ಬೋದು ಅಲ್ಲ, ಇಲ್ಲೇ ಟ್ರ್ಯಾಕ್ ಮಾಡಿದ್ದೀನಿ, ಇಲ್ಲೆಲ್ಲ ಓಡಿಸಿದ್ದೀನಿ, ಯಾರೇ ಬಾಯ್ಸ್ ಎಲ್ಲ ಫ್ರೆಂಡ್ ಆಗಿದ್ದಾರೆ, ಇದೆಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ. ಇದೊಂಥರ ಟ್ರ್ಯಾಕು, ಫಾಸ್ಟು, ಹೈಪರ್ ರೈಡೆಲ್ಲ ಒಂಥರ ಪೀಕ್ ಮೇಲ್ ಕಂಟೆಂಟು. ಅದೊಂಥರ ಮಜಾ ಇರುತ್ತೆ. ನಮಗಂತೂ ಹೆವಿ ಕಿಕ್ಕು. ಸೊ ಏನು ಮಾಡೋಕ್ಕಾಗಲ್ಲ. ಗಾಡೀಲಿ ಫುಲ್ ಪ್ಯಾಷನ್ ಆಗಿ ಹೈಪರ್ಗೆ ಹೊಡಿಲೇಬೇಕು ಅಂದರೆ ನಿಮಗೆ BIC ಒಂದೇ, ಬೂದ್ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಒಂದೇ ಮಾತ್ರ ನಿಮಗೆ ಅಷ್ಟೊಂದು ಪವರ್ಫುಲ್ಲಾಗಿ ನೀವು ಓಡ್ಸೋಕ್ಕಾಗೋದು. ಇನ್ನೆಲ್ಲ ಚಿಕ್ಕ ಚಿಕ್ಕ ಟ್ರ್ಯಾಕಲ್ಲಿ ಓಡ್ಸೋಕ್ಕಾಗಲ್ಲ ನಿಮಗೆ. V4 ಅಂತ ಗಾಡಿನ
240 BHP ನೀವು ಫುಲ್ ಪವರ್ನ ಫ್ಲೆಕ್ಸ್ ಮಾಡಬೇಕು ಅಂದರೆ ಅದು BICನೇ ಬೆಸ್ಟು. ಸೊ ಈ ಕ್ಯಾಟು ನೋಡಿ, ಬೈಕ್ಗೋಸ್ಕರ ತೊಗೊಂಡೆ ಕ್ಯಾಟ್ನ ಇಲ್ಲಿಂದ ಕಾಪಾಡಲಿ ಅಂತ, ಇವಾಗ ನನಗೆ ಇಟ್ಕೊಂಡು ಅವಳಿ ಕೊಡ್ತೈತೆ ನೋಡಿ. ಒಂದು ವೀಡಿಯೋ ಮಾಡೋಕ್ಕೆ ಬಿಡಲ್ಲ ನನಗದು, ಕೂತ್ಕೊಂಡು ಕಾಲು ಕಸ್ತಿದೆ ನೋಡಿ ಅದು. ಬಟ್ ಕ್ಯಾಟು ತುಂಬ ಆ್ಯಕ್ಟಿವ್ ಡಾಗ್ಸ್ಗಿಂತ. ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಬೈಕ್ದು ಎಕ್ಸ್ಪೆನ್ಸಸ್ಸು ಟ್ರ್ಯಾಕಲ್ಲಿ ಹೊಡಿಯೋದಕ್ಕೆಲ್ಲ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಮಂತಿಂದ ವೀಡಿಯೋ ಮಾಡಿ ನಿಮಗೆ. ಸೆಪ್ಟೆಂಬರ್ 17th ನಾನು ಬೆಂಗಳೂರಿಂದ ಹೋಗಬೇಕು. ನೋಡೋಣ, 3 days ಒಳ್ಳೆ ವೀಡಿಯೋ ಮಾಡಿ ಹಾಕೋಣ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.